ನಮಸ್ಕಾರ. ನಮಗೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಕರೆ ಬಂದಿದೆ. ಒಬ್ರು ಮನೆಯಲ್ಲಿ ಕಾಳಿಂಗ ಸೇರ್ಕೊಂಡಿದೆ ಅಂತೆ. ಫೋನಲ್ಲೇ ನಾವು ಎಲ್ಲ ಇನ್ಸ್ಟ್ರಕ್ಷನ್ ಹಿಡಿದ್ವಿ. ಈಗ ಆ ಕಡೆ ಹೊರಟಿದ್ವಿ. ನೋಡೋಣ ಅಲ್ಲಿ ಸಿಚುವೇಶನ್ ಏನಿರುತ್ತೆ. ನೀವೆಲ್ಲಿ ನೋಡಿದ್ರಿ ಫಸ್ಟ್ ನಾಯ್ಕ ಹೋಗ್ತು. ಅದು ಮೊನ್ನೆ ಒಂದ್ಸತಿ ಬಂದು ವಾಪಸ್ ಹೋಗಿತ್ತು. ಇವತ್ತು ಬೆಕ್ಕಿನ ಹಿಂಗೆ ಬೆರ್ಸ್ಕೊಂಬಂತಲ್ಲ, ನಾನು ಅಲ್ಲೇ ಇದ್ದು ಬಾಗ್ಲಾಗೆ ಹೊಡ್ಕೊಂಡು ಸೀದಾ ಒಳಗೆ ಬಂದ್ಬಿಡ್ತು. ಈಗ ಈ ಮನೆ ಒಳಗೆ ಸಿಲಿಂಡರ್ ನೋಡಿದಾರೆ ಅಂತ ಹೇಳಿದ್ರು ಅವರು. ಬಟ್ ಈಗ ಅದು ಮೂವ್ಮೆಂಟ್ ಕೂಡ ಆಗಿರ್ಬೋದು. ಹೊರಗಡೆ ಬೆಳಕಿದೆ, ಅದ್ರ ರೂಮಲ್ಲಿ ಕತ್ಲಾಗಿರೋ ಸಾಧ್ಯತೆ ಇರುತ್ತೆ. ಸೊ ಯಾವತ್ತು ಹಾಗೆ ಹೋಗೋದು ಸರಿ ಆಗಲ್ಲ. ಸೊ ಟಾರ್ಚ್ ಹಾಕ್ಲೇಬೇಕು. ಟಾರ್ಚ್ ಬೇರೆ ಹಾವು ಹಿಡಿಯುವಾಗ ಟಾರ್ಚ್ ಬೇರೆಯವ್ರ ಕೈಯಲ್ಲಿ ಇರೋದು ಸರಿ ಆಗಲ್ಲ. ಸೊ ನನ್ನ ತಲೆ ಮೇಲೆ ಟಾರ್ಚ್ ಇರಬೇಕಾಗಿರುತ್ತೆ. ನೋಡೋಣ ಹಾವು ಇಲ್ಲಿದೆ ಈಗ. ಹೋಗಿ ಇಲ್ಲಿ ನೆಕ್ಸ್ಟ್ ಪೋರ್ಷನ್ ಇಲ್ಲಿ ಇದ್ರ ಪಕ್ಕದ್ದು ಅಲ್ಲೇ ಇದೆ ನೋಡಿ. ಈಗ ಹಾವು ಅಲ್ಲಿ ಇದೆ, ನಾವು ನೋಡಿದ್ವಿ. ಅದು ಅಲ್ಲಿ ಕಾಯಿಲ್ ಮಾಡ್ಕೊಂಡು ಕೂತಿದೆ. ಹತ್ರದಲ್ಲಿ ಏನು ಸಾಮಾನು ತೆಗಿಯೋದು ಬೇಡ. ನಾವು ಏನ್ ಮಾಡೋದು ಅಂದ್ರೆ ಫಸ್ಟ್ ಹೊರಗಡೆ ಪೈಪ್ ಮತ್ತೆ ಬ್ಯಾಗ್ ಫಿಕ್ಸ್ ಮಾಡುವ. ನಾವೀಗ ಕಾಳಿಂಗ ಹಿಡಿಲಿಕ್ಕೆ ಹೋಗ್ತಾ ಇದ್ವಿ, ಆದ್ರೆ ಮನೆಯವರು ಜೋರಾಗಿ ಹೋಗಿದ್ರು. ಇನ್ನೊಂದು ಹಾವು ಬರ್ತಾ ಇದೆ. ಸೊ ನಾವೇನೋ ಕಾಳಿಂಗನೇ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಅದು ಕೇರೆ ಹಾವು ಇದೆ. ಐ ಥಿಂಕ್ ಅದು ಕೂಡ ಆಹಾರ ಹುಡುಕ್ತಾ ಇದೆ ನೋಡಿ. ಈಗ ಅವನು ನಾವು ಟಚ್ ಮಾಡ್ತಾ ಇಲ್ಲ. ಅಲ್ಲಿ ಯಾವುದು ಸಾಮಾನು ತೆಗಿತಾ ಇಲ್ಲ. ಆ ಸಿಲಿಂಡರ್, ಪಾತ್ರೆ ಎಲ್ಲ ಹಾಗೆ ಇದೆ. ಫಸ್ಟ್ ಕೆಲಸ ಏನ್ ಮಾಡಬೇಕು ಅಂದ್ರೆ ಪೈಪ್ ಮತ್ತೆ ಬ್ಯಾಗ್ನ ರೆಡಿ ಮಾಡ್ಕೋಬೇಕು. ಗೋಣಿ ಚೀಲ, ಪ್ಲಾಸ್ಟಿಕ್ ಬಾಕ್ಸ್ ಅದು ಎಲ್ಲ ಯೂಸ್ ಮಾಡೋದು ತಪ್ಪಾಗುತ್ತೆ. ಸೊ ನಾವೀಗ ಒಂದು ಮೆಥಡ್ ಇದೆ, ಇದನ್ನ ಹೇಗೆ ಸೆಟ್ ಮಾಡಬೇಕು ಅಂತ. ಹೋಗೋಣ ಆ ಡೈರೆಕ್ಷನ್ ಅಲ್ಲಿ. ಆಯ್ತಾ? ಸ್ವಲ್ಪ ದೂರ ಮೂವ್ಮೆಂಟ್ ಮಾಡಬೇಡಿ. ಅಲ್ಲೇ ನೀವು ಇರ್ತೀರಾ ಅಲ್ಲೇ. ಸೊ ಪೈಪ್ ಅಂಡ್ ಬ್ಯಾಗ್ ಎಲ್ಲ ಹೊರಗಡೆ ಓಪನ್ ಸ್ಪೇಸ್ ಅಲ್ಲಿ ಫಿಕ್ಸ್ ಮಾಡಿದ್ವಿ. ಇಲ್ಲಿ ಯಾಕೆ ಪೈಪ್ ಅಂಡ್ ಬ್ಯಾಗ್ ಫಿಕ್ಸ್ ಮಾಡಕ್ ಆಗಲ್ಲ ಅಂದ್ರೆ ಈ ಏರಿಯಾ ಬಹಳ ಕಂಜೆಸ್ಟೆಡ್ ಇದೆ. ಓಕೆ, ಸೊ ಈಗ ಫಸ್ಟ್ ಕೆಲಸ ಅಂದ್ರೆ ಈಗ ಹತ್ತತ್ರ ಇದ್ದು ಎಲ್ಲ ಸಾಮಾನುಗಳನ್ನ ಆದಷ್ಟು ದೂರ ಇಡ್ತೀವಿ. ಈ ಸಿಲಿಂಡರ್ಗಳಿದಾವೆ, ಈ ಪಾತ್ರೆ ಇದೆ, ಅಂದ್ರೆ ಸ್ವಲ್ಪ ದೂರ ಇಡ್ತೀವಿ. ಅದ ನಂತರ ಮಾತ್ರ ಆ ಹಾವನ್ನ ಅಲ್ಲಿಂದ ಹಿಡ್ಕೋಬೇಕಾಗುತ್ತೆ.
ಮಾಹಿತಿ ಇದೆ. ಹಾವುಗಳು ಮನೆ ಹತ್ರ ಬರಬಾರ್ದು, ಬಂದರೆ ಏನು ಮಾಡೋದು, ಏನು ಮಾಡಬಾರ್ದು. ಈಗ ಸುರಕ್ಷಿತವಾಗಿ ಹಾವನ್ನ ಹಿಡಿದಾಗಿದೆ. ಚೀಲದಲ್ಲಿ ಪ್ಯಾಕ್ ಮಾಡಿದ್ದೀವಿ. ಚೀಲನ ಇದೇ ಥರ ಗಂಟು ಹಾಕಬೇಕಾಗಿರುತ್ತೆ. ಏನಂದರೆ ಈಗ ಈ ಹಾವನ್ನ ಬೈಕಲ್ಲಿ ತೊಗೊಂಡು ಹೋಗೋದು ಅಥವಾ ನಡ್ಕೊಂಡು ಹೋಗುವಾಗ ಈ ಥರ ಕೈಯಲ್ಲಿ ಹಿಡ್ಕೊಂಡು ಹೋಗೋದು ರಿಸ್ಕ್ ಆಗುತ್ತೆ. ಅದಕ್ಕೆ ಬೆಸ್ಟ್ ವಿಧಾನ ಏನಂದರೆ ಈ ಥರ ಒಂದು ಕೋಲ್ ಹಾಕಿ. ಈಗ ಸರ್ ಇಂದ ಕೂಡ ದೂರ ಇದೆ, ನಾವು ನನ್ನಿಂದ ಕೂಡ ದೂರ ಇದೆ. ಸರಿ, ಬರ್ತೀವಿ. ಬಾಯ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ನ ನಾವು ಈಗ ಫಾಲೋ ಮಾಡ್ತಾ ಇದ್ದೀವಿ. ಈಗ ನಾವು ಹಿಡಿದಿದ್ದ ಲೊಕೇಶನಿಂದ ಆದಷ್ಟು ಹತ್ತಿರದಲ್ಲಿ ಇದ್ದಿದ್ದು ಕಾಳಲ್ಲಿ ಈ ಹಾವನ್ನ ಬಿಡ್ತೀವಿ. ಈಗ ನಾವು ಸರ್ ಜೊತೆ ಇಲ್ಲಿ ಬಂದಿದ್ದೀವಿ ಈ ಹಾವನ್ನ ಬಿಡಲಿಕ್ಕೆ. ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಯಾವತ್ತು ಹಾವನ್ನ ರಿಲೀಸ್ ಮಾಡಿದಾಗ ಯಾವ ಕಾರಣಕ್ಕೆ ಅದನ್ನು ಮತ್ತೆ ಮುಟ್ಟಬೇಕು ಅಂತ ಅವಶ್ಯಕತೆ ಇರಲ್ಲ. ಸೊ ಎಲ್ಲ ಸರ್ಪ ಸಂರಕ್ಷಣೆ ಮಾಡೋವರಿಗೆ ನಂದು ಒಂದು ವಿನಂತಿ, ಹಾವನ್ನ ರಿಲೀಸ್ ಮಾಡಿದಾಗ ದಯವಿಟ್ಟು ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಸೊ ಅದಕ್ಕೆ ಕೆಲವು ವಿಧಾನ ಇದೆ ಹಾವನ್ನ ರಿಲೀಸ್ ಹೇಗೆ ಮಾಡೋದು ಅಂತ. ಸೊ ಈ ಗಂಟಿಂದ ಹಿಂದೆ ಭಾಗದಲ್ಲೇ ಈ ಹುಕ್ಕನ್ನ ಇಟ್ಟು ಅದ್ರ ಮೇಲೆ ಕಾಲಿಟ್ಟಿದ್ದೀನಿ. ಒನ್ಸ್ ಕನ್ಫರ್ಮ್ ಆಯಿತು ಇದು ಯಾವುದು ಫೋಲ್ಡ್ ಇಲ್ಲ, ಎಲ್ಲ ಓಪನ್ ಆಗಿದೆ ಅಂದರೆ, ಈಗ ಈ ಕಡ್ಡಿನ ತೆಗೆದು ಈ ಬ್ಯಾಗಿನ ಹಿಂಭಾಗದಲ್ಲಿ ಇಲ್ಲಿ ಫೋಲ್ಡ್ ಇದೆ, ಇಲ್ಲಿ ಸ್ಟಿಚ್ ಮಾರ್ಕ್ ಇದೆ. ಅದೇ ಸ್ಟಿಚ್ ಮಾರ್ಕ್ನ ಫೋಲ್ಡ್ ಮಾಡ್ಬೋದು. ನಾವು ಹೊರಗಡೆ ಬರ್ತಾ ಇದ್ದಾಗನೇ ಹುಕ್ ರೆಡಿ ಇಟ್ಕೊಳ್ಳಿ. ಹೇಳಕ್ಕೆ ಬರಲ್ಲ, ಕೆಲವು ಸಲ ಹಾವು ನಮ್ಮ ಕಡೆ ಬರ್ಬೋದು.